ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಮುಖ ಸುದ್ದಿ ವಾಹಿನಿಗಳ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು 2 ದಿನಗಳಿಂದ ಸುದ್ದಿ ಆಗ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ ಗೃಹಜ್ಯೋತಿ ಮತ್ತು ಗೃಹ ಬಳಕೆಗೆ ಶಾಕ್ ಅನ್ನೋ ಒಂದು ಸುದ್ದಿಯನ್ನ ಹರಿದಾಡ್ತಾ ಇದೆ. ಈ ಎರಡಕ್ಕೂ ಶಾಕ್ ಅನ್ನೋ ಒಂದು ಸುದ್ದಿ ಬಹಳಷ್ಟು 2 ದಿನಗಳಿಂದ ಹರಿದಾಡ್ತಾ ಇದೆ. ಈ ವಿಚಾರವಾಗಿ ನಾವು ನಿಮ್ಮ ಮುಂದೆ ಸತ್ಯವನ್ನ ತಂದಿಡುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ಘನ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ, ಈ ಸರ್ಕಾರದ ಒಂದು ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನ ಸರ್ಕಾರ ಈಗಾಗಲೇ ತನ್ನ ಅನುದಾನವನ್ನ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನ ತೆಗೆದಿಟ್ಟಿದೆ. ಈ ಒಂದು ಪಂಚ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಇದನ್ನ ಭಯಪಡುವ ಅವಶ್ಯಕತೆ ಇಲ್ಲಿಲ್ಲ. ನಾವು ಅಸಲಿ ಸತ್ಯವನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ. ಈ ಒಂದು ಪಂಚ ಗ್ಯಾರಂಟಿಗಳ ಯೋಜನೆಗಳಲ್ಲಿ ಗೃಹಜ್ಯೋತಿ ಅನ್ನೋ ಒಂದು ಯೋಜನೆ ಇದೆ. ಈ ಗೃಹಜ್ಯೋತಿ ಯೋಜನೆ ಸಾಕಷ್ಟು ಶ್ರೀಮಂತರು, ಬಂಡವಾಳಶಾಹಿಗಳು, ಉದ್ಯಮಿಗಳು ಈ ಒಂದು 4-5 ಮನೆಗಳನ್ನು, ಬಿಲ್ಡಿಂಗ್ಗಳನ್ನು ಬಾಡಿಗೆಗೆ ಕೊಟ್ಟಿರ್ತಾರೆ. ಅವರು ತನ್ನ ಮಕ್ಕಳ ಹೆಸರಿಗೆ, ತನ್ನ ಹೆಂಡತಿ ಮಕ್ಕಳ ಹೆಸರಿಗೆ, ತಮ್ಮ ಕುಟುಂಬದವರ ಹೆಸರಿಗೆ ಆಸ್ತಿಯನ್ನು ಮಾಡಿರ್ತಾರೆ. ಅವರು ಬಾಡಿಗೆ ರೂಪದಲ್ಲಿ ಕೊಟ್ಟು ಈ ಒಂದು ಗೃಹಜ್ಯೋತಿಯ ಬಳಕೆಯನ್ನು ಹೆಸರನ್ನು ಪಡ್ಕೊಂಡಿರ್ತಾರೆ. ಅಂಥವರು ಗೆ ಈ ಒಂದು ಯೋಜನೆಯ ಪರಿಷ್ಕರಣೆಯನ್ನು ಮಾಡಲಾಗ್ತದೆ. ಇಂಥವರು ಪಡಿತಾ ಇದ್ದಾರೆ. ಟ್ಯಾಕ್ಸ್ ಹೋಲ್ಡರ್ಗಳು, ಉದ್ಯಮಿಗಳು, ಶ್ರೀಮಂತರು, ಬಂಡವಾಳಶಾಹಿಗಳು ಈ ಯೋಜನೆಯನ್ನು ಒಂದು ಫಲವನ್ನು ಪಡಿತಾ ಇದ್ದಾರೆ. ಅಂಥವರಿಂದ ತೆರವುಗೊಳಿಸ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಮಧ್ಯಮ ವರ್ಗದವರು ಮತ್ತು ಬಡವರ ಈ ಒಂದು ಯೋಜನೆಯನ್ನ ರದ್ದು ಮಾಡೋದಿಲ್ಲ. ಮೊದಲನೇದು. ಎರಡನೇದಾಗಿ ಗೃಹಲಕ್ಷ್ಮಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮೊದಲನೇದಾಗಿ ನಾವು ಹೇಳೋದಾದ್ರೆ ಯಾವುದೇ ಕಾರಣಕ್ಕೂ ಮಧ್ಯಮ ವರ್ಗದವರು ಹಾಗೂ ಕಡು ಬಡವರ ಕೂಲಿ ಕಾರ್ಮಿಕರ ಈ ಒಂದು ಯೋಜನೆಯನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡೋದಿಲ್ಲ. ಈ ಯೋಜನೆ ಏನಾಗ್ತಾ ಇದೆ ಅಂದ್ರೆ, ಈ ಯೋಜನೆಯನ್ನ ಫಲವನ್ನ ಸಾಕಷ್ಟು ಬಂಡವಾಳಶಾಹಿಗಳು, ಉದ್ಯಮಿಗಳು ಹಾಗೆ ಶ್ರೀಮಂತರು ಈ ಒಂದು ಯೋಜನೆಯನ್ನ ಪಡಿತಾ ಇದ್ದಾರೆ. ಒಂದೇ ಕುಟುಂಬದ 4-5 ಜನ ಈ ಒಂದು ಯೋಜನೆಯ ಫಲವನ್ನು ಪಡಿತಾ ಇದ್ದಾರೆ. ಹಾಗೆ ಈ ಯೋಜನೆಯನ್ನ ಸಾಕಷ್ಟು ಜನ ತೀರಿಕೊಂಡು ಹೋಗಿರ್ತಾರೆ. ಆದರೂ ಕೂಡ ಈ ಯೋಜನೆಯ ಫಲವನ್ನು ಪಡಿತಾ ಇದ್ದಾರೆ ಅನ್ನೋದನ್ನ ಮನಗಂಡ ಘನ ಸರ್ಕಾರ ಈ ಯೋಜನೆಗೆ ಪರಿಷ್ಕರಣೆಯನ್ನ ಮಾಡ್ತಾ ಇದೆ ಹೊರತು ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನ ರದ್ದು ಮಾಡೋದಿಲ್ಲ. ಮೊದಲನೇದಾಗಿ ಸಾಕಷ್ಟು ಸುದ್ದಿಗಳಾಗ್ತಾ ಇರೋದು ರದ್ದು ಮಾಡ್ತಾರೆ, ಶಾಕ್. ಗೃಹಲಕ್ಷ್ಮಿಗೂ ಮತ್ತು ಗೃಹಜ್ಯೋತಿಗೂ ಶಾಕ್ ಇಲ್ಲ, ಸುಳ್ಳು. ಇದು ಸತ್ಯದ ಅಸಲಿ ಎತ್ತು ಬೇರೆನೇ ಇದೆ. ಯಾವುದೇ ಕಾರಣಕ್ಕೂ ಇದು ರದ್ದು ಮಾಡೋದಿಲ್ಲ. ಪಂಚ ಗ್ಯಾರಂಟಿಗಳನ್ನ ಯೋಜನೆಗಳಲ್ಲಿ ಎರಡಾಗಿರ್ತಕ್ಕಂಥ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಏನಿದಾವೆ ಇವುಗಳು ಹರಡಾಡ್ತಿದಾವಲ್ಲ ಸುದ್ದಿವಾಹಿನಿಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಕ್ಕಂಥ ಅಸಲಿಯ ಸತ್ಯನೇ ಬೇರೆ. ಯಾವುದೇ ಕಾರಣಕ್ಕೂ ಇವುಗಳನ್ನ ನಿಲ್ಲಿಸುವುದಿಲ್ಲ ಘನ ಸರ್ಕಾರ. ಇದಕ್ಕಾಗಿ ಸಾವಿರಾರು ಕೋಟಿ ಅನುದಾನವನ್ನ ಆಲ್ರೆಡಿ ಎತ್ತಿಟ್ಟಿದೆ. ಇದರಿಂದ ಯಾವುದೇ ಮಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರು ಇದರ ಒಂದು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಹೆದರಬೇಕಾಗಿರೋದು ಯಾರಪ್ಪ ಅಂದ್ರೆ ಶ್ರೀಮಂತರು, ಉದ್ಯಮಿಗಳು, ಬಂಡವಾಳಶಾಹಿಗಳು. ಈ ಒಂದು ನಮಗೆ ಯೋಜನೆಯಿಂದ ತೊಂದರೆ ಆಗುತ್ತೆ ಅಂತ ಹೆದರಬೇಕು ಹೊರತು ಇಲ್ಲಿ ಕಡು ಬಡವರಾಗ್ಲಿ ಅಥವಾ ಮಧ್ಯಮ ವರ್ಗದವರಾಗ್ಲಿ ಈ ಯೋಜನೆಗೆ ಯಾವುದೇ ಅಡ್ಡಿ ಇಲ್ಲ ಅಂತ ಹೇಳ್ತಾ ಈ ಒಂದು ನ್ಯೂಸನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಅಜಯ್ ಕುಮಾರ್.